ಹರೇ ಕೃಷ್ಣ, ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನ ತ್ರಿಮದಸ್ಯ ಜ್ಞಾನಾಂಜಲ ಶಲಾಕಯ ತತ್ಕುರು ಅನ್ಮಿಲಿತಂ ಏನೇ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿ ನಾಮಿನಿ ನಮಸ್ತೆ. ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶಾಶ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದ. ಇವತ್ತು ನೀವು ಶನಿವಾರ ಬಿಡು ಮಾಡಿಕೊಂಡು ಇವತ್ತು ಈ ಏನಂತಾರೆ ಇದು ಭಗವದ್ಗೀತಾ ಕ್ಲಾಸಿಗೆ ನೀವು ಬಂದಿದ್ದೀರಾ ಅಂತ. ಈ ಶ್ಲೋಕ ನಾವು ಇವತ್ತು ಭಗವದ್ಗೀತಾ 7ನೇ ಚಾಪ್ಟರು 27 ಮತ್ತು 28 ಈ ಅಧ್ಯಾಯದಲ್ಲಿ ಭಗವಂತ ತನ್ನ ಸ್ಥಾನ ಬಗ್ಗೆ ಅವರು ಯಾರು ಅನ್ನೋದು ಹೇಳ್ಕೊಡ್ತಾ ಇದ್ದಾರೆ. ಅವ್ರ ಸ್ಥಾನ ಏನು, ನಮ್ಮದು ಸ್ಥಾನ ಏನು ಅಂತ. ಹಿಂದಿನ ಶ್ಲೋಕದಲ್ಲಿ ಅವರು ಯಾರು ನನ್ನ ಶರಣಾಗೋದಿಲ್ಲ ಅನ್ನೋದು 4 ಜನದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ, ಯಾರು ನನ್ನ ಅರ್ಥ ಮಾಡ್ಕೊಳ್ಳೋರು, ಅದರದ ಕಾರಣ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ನಮ್ಮದು ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು, ನಮ್ಮದು ಸಹಜ ಸ್ವರೂಪ. ನಮ್ಮದು ಸಹಜ ಸ್ವರೂಪ ಏನು, ನಾವು ಅವ್ರದ್ದು ಒಂಥರ ಸೇವಕ ಥರ ನಾವು ಸರ್ವ್ ಮಾಡಬೇಕು ಭಗವಂತನ. ಆಮೇಲೆ ಸಹಜ ಸ್ವರೂಪ ಅಂದರೆ ಅದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂದರೆ ಇಂಗ್ಲೀಷಲ್ಲಿ ಅದು ಧರ್ಮ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿಲ್ಲ. ಅಂದರೆ ಧರ್ಮ ಅಂದರೆ ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾರೆ, ರಿಲಿಜನ್. ರಿಲಿಜನ್ ಅಂದರೆ ಫೇತ್. ಅದು ಇವತ್ತು ಫೇತ್ ಇರ್ಬೋದು, ನಾಳೆಗೆ ಇರಲಾರ್ದು. ಸೊ ಪ್ರಭುಪಾದ್ ಕ್ಲೀನಾಗಿ ಹೇಳಿದ್ದಾರೆ, ಧರ್ಮ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ ಇಂಗ್ಲೀಷಲ್ಲಿ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಈಗ ಒಂದು ಅನಾಲಜಿ ಪ್ರಕಾರ, ಈಗ ಒಂದು ಸಿಹಿ ಅಂದರೆ ಶುಗರ್, ಅದರ ಧರ್ಮ ಏನು, ಸ್ವೀಟ್ನೆಸ್. ಅದರ ಶುಗರು ಸ್ವೀಟ್ನೆಸ್ ತೆಗಿಯೋಕ್ಕಾಗತ್ತಾ, ತೆಗೆದ್ರೂ ಅದು ಶುಗರ್ ಆಗತ್ತಾ, ಶುಗರ್ ಆಗಲ್ಲ. ಅದೇ ಥರ ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನು, ಸ್ವರೂಪ ಏನು, ನಾವು ದಾಸರು, ಭಗವಂತನ ದಾಸರು. ಅಂದರೆ ನಾವು ಅವ್ರನ್ನ ಸೇವೆ ಮಾಡಬೇಕು, ಅವ್ರನ್ನ ಅರ್ಥ ಮಾಡ್ಕೋಬೇಕು. ಅದು ನಮ್ಮ ಧರ್ಮ. ಅದನ್ನು ನಾವು ಮಾಡಿಲ್ಲ ಅಂದರೆ ನಾವು ಅವ್ರನ್ನ ಮರ್ತು ಹೋಗಿಬಿಟ್ಟಿದ್ವಿ ಅಂತ. ಮೇನ್ ಪಾಯಿಂಟ್ ಭಗವಂತ ಹೇಳ್ಕೊಡ್ತಾ ಇರೋದು, ಯಾವಾಗ ನಾನು ಭಗವಂತನ ಶರಣಾಗೋದಿಲ್ಲೋ, ಯಾವಾಗ ನಾನು ಭಗವಂತನ ಅರ್ಥ ಮಾಡ್ಕೊಳ್ಳೋದಿಲ್ಲೋ, ಅಲ್ಲಿವರೆಗೂ ನಾನು ಮಾಯಾರಿದಲ್ಲಿ ಇರ್ತೀನಿ. ಸೊ ಮೇನ್ 2 ಪಾಯಿಂಟ್ ಈ ಶ್ಲೋಕದಲ್ಲಿ ಕೊಟ್ಟಿದ್ದು, ಏನು ದ್ವೇಷ ಮತ್ತು ಆಸೆ. ಸೊ ಇಂಗ್ಲೀಷಲ್ಲಿ ಡಿಸೈರ್ ಮತ್ತು ಹೇಟ್. ಈಗ ಇಲ್ಲಿ ಆಸೆ ಸುಮಾರು ಇರುತ್ತೆ. ನಮ್ಮದು ಭಗವಂತನ ನಾವು ಪ್ರಾರ್ಥನೆ ಮಾಡೋದು ಆಸೆ ಇರುತ್ತೆ. ಆದರೆ ಇಲ್ಲಿ ಕಾಂಟೆಕ್ಸ್ಟ್ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇರೋದು, ಆಸೆ ಅಂದರೆ ನಾವು ಭಗವಂತನ ಬಿಟ್ಟು ನಾನು ಎಂಜಾಯ್ ಮಾಡೋದು, ಭಗವಂತನ ಬಿಟ್ಟು ನಾನು ಸಪ್ರೇಟಾಗಿ ನಾನು ಇರೋದು, ಭಗವಂತನ ಜೊತೆ ನಾನು ಅವನ ಬಗ್ಗೆ ನಾನು ಏನು ಯೋಚನೆ ಮಾಡಲ್ಲ, ಅವನ ಬಗ್ಗೆ ನಾನು ತಿಳುವಳಿಕೆ ನಾನು ಆಸಕ್ತಿ ಪಡಲ್ಲ. ಸೊ ಪ್ರಭುಪಾದ್ ಹೇಳ್ತಾರೆ, ಒಂದು ಎಕ್ಸಾಂಪಲ್ಲು, ಎಷ್ಟೋ ಅವ್ರದ್ದು ಶಿಷ್ಯರು ಕೇಳಿದರು ಪ್ರಭುಪಾದು, ನಾವು ಹೇಗೆ ಯಾವಾಗ ನಾವು ಗೋಲೋಕದಿಂದ ಅಥವಾ ವೈಕುಂಠದಿಂದ ಇಲ್ಲಿ ತಳಗಡೆ ಬಿದ್ದಿದ್ದೀವಿ ಹೇಗೆ ಅಂತ. ಸೊ ಪ್ರಭುಪಾದ ಅವ್ರನ್ನ ಇದು ಮಾಡ್ತಾಯಿದ್ರು, ನೀವು ಯಾಕೆ ಅದನ್ನು ಹೇಗೆ ಬಿದ್ದಿದ್ದೀವಿ ಅಂತ ಕೇಳ್ತೀರಾ, ನೆಸಸರಿ ಇಲ್ಲ. ಈಗ ಒಂದು
ಬಾವಿಯಲ್ಲಿ ಒಬ್ರು ಯಾರೋ ಬಿದ್ದಿದ್ದಾರೆ ಅಂಥೇಳಿ ಅದನ್ನು ಅವ್ರು ಹೇಗೆ ಅವನ್ನ ಕಾಪಾಡೋಕ್ಕೆ ನಾವು ಅವನ್ನ ನೀರೆಲ್ಲ ಬಿದ್ದಿದ್ದೋ ಕಾಪಾಡ್ಕೋತೀವಿ. ಅವ್ರು ಕೇಳ್ತಾರೆ ಅದನ್ನೇ ಬೀಳೋಕ್ಕಿಂತ ಅಂದರೆ ಅವ್ನು ಕಾಪಾಡೋಕ್ಕಿಂತ ಮುಂಚೆ ಇವನು ಹೇಗೆ ಬಿದ್ದ ಏನು ಅಂತ ಯಾರು ಕೇಳಲ್ಲ. ಸೊ ನಾವು ಏನು ಡಿಸ್ಕಸ್ ಮಾಡಬೇಕಿಲ್ಲಿ, ನಾವು ಈಗ ಭೌತಿಕ ಜಗದಲ್ಲಿ ನಾವು ಏಕೆ ಇಲ್ಲಿ ಕ್ಲಿಯರಾಗಿ ಈ ಚಾಪ್ಟರ್ ಅರ್ಥ ಮಾಡ್ಕೊಳ್ಳೋದು ಅಂದರೆ ನಮ್ಮದು ಸ್ವಂತ ಆಸೆ ಏನು, ನಾನು ಕೃಷ್ಣನ ಬಿಟ್ಟು ನಾನೇ ಒಡೆಯ ಆಗಬೇಕು ಅನ್ನೋದು. ಆಮೇಲೆ ನಾನು ದ್ವೇಷ. ಸಮ್ಟೈಮ್ಸ್ ಎಲ್ಲರಿಗೆ ಸರ್ಪ್ರೈಸ್ ಆಗುತ್ತೆ, ನಾನೇ ಎಲ್ಲಿ ಕೃಷ್ಣನ ದ್ವೇಷ ಮಾಡ್ತೀನಿ ಅಂತ. ದ್ವೇಷ ಅಂದರೆ ಕಾಂಪಿಟೇಷನ್. ನಾನು ಕೃಷ್ಣನ ಥರ ನಾನು ಒಡೆಯ ಆಗಬೇಕಂತಿದ್ದೀನಿ, ನನಗೆ ಸೇವಕರಿರಬೇಕು, ನನ್ನ ಎಲ್ಲ ಆರೈಕೆ ಮಾಡಬೇಕು ಅಂತ ಆಸೆ ಬಂದಾಗ, ಗೋಲೋಕ ವೃಂದಾವನ ಆಗಲಿ ವೈಕುಂಠದಲ್ಲಿ ಇದ್ದಾಗ ನಮಗೇನಂತಾರೆ ಭಗವಂತ, ನಿಮಗೆ ಇಲ್ಲಿ ಜಾಗ ಇಲ್ಲ, ನೀವು ಒಡೆಯ ಆಗಕ್ಕೆ ಇಲ್ಲಿ ಜಾಗ ಇಲ್ಲ, ಇಲ್ಲಿ ಒಡೆಯ ಇರೋದು ಒಬ್ಬರೇ ಕೃಷ್ಣ, ಅದಕ್ಕೆ ನೀವು ಒಡೆಯ ಆಗಬೇಕಾ, ಅದನ್ನು ಆಸೆ ತೀರಿಸ್ತಾರೆ ಕೃಷ್ಣ, ಅಷ್ಟೊಂದು ಅವರು ದಯ. ಸೊ ಅದಕ್ಕೆ ಈ ಜಗತ್ತು ಸೃಷ್ಟಿಸಿದ್ದಾರೆ, ಈ ಜಗತ್ತದಲ್ಲಿ ನಮ್ಗೆ ಕಳಿಸ್ಬಿಡ್ತಾರೆ, ನೀವು ಒಡೆಯ ಆಗು, ನಿನ್ನ ಆಸೆ ನೀ ತೀರಿಸ್ಕೊ ಅಂತ. ನಾನು ಆದ್ರಿಂದ ಇಲ್ಲಿ ಬಂದಿದ್ದೀವಿ. ಇನ್ನೊಮ್ಮೆ ಓದ್ತೀನಿ ಅದರ ಅನುವಾದ. ಭರತ ವಂಶವನಾದ ಅರ್ಜುನನೇ, ಶತ್ರುಗಳನ್ನು ಜಯಿಸುವನೇ, ಆಸೆ ದ್ವೇಷಗಳಿಂದ ಹುಟ್ಟಿದ್ದ ದ್ವಂದ್ವಗಳಿಂದಾಗಿ ಎಲ್ಲ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನು ಹೊಂದಿರುತ್ತದೆ. ಅಂದರೆ ದ್ವಂದ್ವಗಳು ಅಂದರೆ ಸುಖ ದುಃಖ, ದ್ವಂದ್ವ, ಡ್ಯುಯಾಲಿಟೀಸ್. ಆ್ಯಕ್ಚುಲಿ ಈ ಜಗತ್ತಲ್ಲಿ ಮಾಯಿಂದ ನಮಗೆ ಆಟ ಆಡಿಸ್ತಾ ಇರೋದು. ಯಾರೂ ಸುಖವಾಗಿಯೂ ಇಲ್ಲ, ಯಾರೂ ಏನಂತಾರೆ ಸಫರಿಂಗ್ ಇಲ್ಲ ಈ ಜಗತ್ತಲ್ಲಿ. ಆ್ಯಕ್ಚುಲಿ ಹಂಗೆ ನೋಡಿದರೆ ನಮಗೆ ಈ ಪ್ರಾಪಂಚಿಕ ಕನೆಕ್ಷನ್ ಅಂದರೆ ಈ ಮೆಟೀರಿಯಲ್ ಇದರಿಂದ ನಮಗೆ ಅನ್ನಿಸ್ತಾ ಇದೆ. ಈಗ ಅದನ್ನು ದ್ವೇಷ ನಾವು ಎಷ್ಟು ಭಕ್ತರಲ್ಲೇ ಎಷ್ಟು ದ್ವೇಷ ಇರುತ್ತೆ. ಆಮೇಲೆ ಮನೆಯಲ್ಲಿ ಅಣ್ಣ ತಮ್ಮರ ದ್ವೇಷ ಇರುತ್ತೆ. ಮತ್ತು ಅದನ್ನು ಲೆಕ್ಕಾಚಾರ ನೋಡಿದರೆ ಅಂದರೆ ನಾವು ಭಗವಂತನ ದ್ವೇಷ ಮಾಡ್ತಾ ಇರೋದು. ಯಾಕಂದರೆ ಎಲ್ಲ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ. ನಾನು ಪ್ರೇಮ ಮಾಡಿದರೆ, ನಾನು ಪ್ರೀತಿ ಮಾಡಿದರೆ ಎಲ್ಲ ಜೀವಿಗಳು ಪ್ರೀತಿ ಮಾಡಬೇಕು. ಈಗ ಒಬ್ಬ ತಂದೆ ನಾನು ಕೇಳ್ತಾ ಇರಿದ್ರೆ, ನಾನು ತಂದೆನ ಪ್ರೇಮ ಮಾಡ್ತಾ ಇದ್ದರೆ ತಂದೆನ ಮಕ್ಕಳನ್ನ ಎಲ್ಲರನ್ನೂ ಪ್ರೇಮ ಮಾಡಬೇಕು ನಾನು. ಈಗ ನಮ್ಮ ಸುಪ್ರೀಂ ತಂದೆ ಯಾರು? ಕೃಷ್ಣ. ಸೊ ನಾವು ಅವರು ಎಲ್ಲ ಮಕ್ಕಳು. ಸೊ ನಮ್ದಕ್ಕೆ ರಿಯಲ್ ಟೆಸ್ಟು, ಭಕ್ತರಾಗೋದು ಟೆಸ್ಟ್ ಯಾವಾಗ ಬರುತ್ತೆ ಅಂದರೆ, ನಾನು ಯಾರನ್ನೂ ದ್ವೇಷ ಮಾಡಬಾರ್ದು. ಭಕ್ತರಾಗಲಿ ಭಕ್ತ ಇರಲಾರ್ದಾಗಲಿ ಯಾರನ್ನೂ ನಾವು ದ್ವೇಷ ಮಾಡಬಾರ್ದು. ಈ ಮಹಾಶಕ್ತಿಯು ಬಯಕೆ ಮತ್ತು ದ್ವೇಷಗಳ ದ್ವಂದ್ವಗಳಿಂದ ಪ್ರಕಟವಾಗುತ್ತದೆ. ಸೊ ಇದರಿಂದನೇ ನಮಗೆ ಇದೆಲ್ಲ ನಮಗೆ ಬೇರೆ ಬೇರೆ ಬಯಕೆ ಮತ್ತು ದ್ವೇಷಗಳಿಂದ ನಮಗೆ ದ್ವಂದ್ವ ಆಗುತ್ತೆ. ಸೊ ಇದಕ್ಕೆ ಏನಂತಾರೆ? ಅಜ್ಞಾನಿ ಅಂತಾರೆ. ಅಜ್ಞಾನಿ ಅಂದರೆ ಇಗ್ನರೆನ್ಸ್. ನಾವು ಯಾವಾಗ ನನ್ನ ಸ್ವರೂಪ ಮರೆತುಬಿಟ್ಟಿದ್ದೀನಿ, ಆವಾಗ ನಾನು ಈ ಜಗತ್ತಲ್ಲಿ ಈ ಸಫರಿಂಗ್ ಆಗತ್ತೆ. ಆಮೇಲೆ ಲಾಸ್ಟಿಗೆ ಇಲ್ಲಿ ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾನು ಗಂಡ, ಅವಳು ಹೆಂಡತಿ, ಆಮೇಲೆ ಇದರಿಂದ ಅವರು ಅವಕೀರ್ತಿಕ ಮತ್ತು ಕೀರ್ತಿ, ದುಃಖ ಮತ್ತು ಸುಖ, ಇವರು ಹೆಂಗಸು ಮತ್ತು ಗಂಡಸು, ಸಂತೋಷ ಮತ್ತು ನೋವು ಮೊದಲಾದ ದ್ವಂದ್ವಗಳಿಂದ ಇರುತ್ತೆ. ಇದು ಭ್ರಾಂತಿ ಅಂತಾರೆ. ಇದು ಡ್ಯುಯಾಲಿಟೀಸ್ ಅಂದರೆ ಈ ಜಗತ್ತಲ್ಲಿ ಈ ಡ್ಯುಯಾಲಿಟೀಸ್ ಇದ್ದೇ ಇರುತ್ತೆ. ಯಾವಾಗ ನಾನು
ನೆಕ್ಸ್ಟ್ ಶ್ಲೋಕದಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋಣ ಅದನ್ನೇ. ಯಾವಾಗ ನಾನು ಅಲ್ಲಿ ಕೃಷ್ಣ ಹೇಳ್ತಾರೆ, ಹಿಂದಿನ ಜನ್ಮದ್ದು ನಾವು ಪಾಪ ಪುಣ್ಯ, ಬೇಸಿಕ್ಲಿ ಪುಣ್ಯ, ಇಲ್ಲಿ ಪುಣ್ಯ ಬೇರೆ. ಸೊ 2 ಥರ ಪುಣ್ಯ ಇದೆ. ಒಂದು, ನೀವು ಯಾರಿಗಾರ ಹೆಲ್ಪ್ ಮಾಡೋದು ಅಥವಾ ಯಾರಿಗಾರ ಊಟ ಹಾಕಿದ್ದು, ಏನೋ ಒಂದು ಜನರಲಾಗಿ ಏನೋ ಒಂದು ಸಹಾಯ ಮಾಡಿರ್ತೀರ, ಅದು ನಿಮಗೆ ಪುಣ್ಯ ಬರುತ್ತೆ. ಬಟ್ ಇಲ್ಲಿ ಕಾಂಟೆಸ್ಟಲ್ಲಿ ಪುಣ್ಯ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಸ್ವಲ್ಪ ಭಕ್ತಿ ಸೇವೆ ಮಾಡಿರ್ತೀವಿ, ಮತ್ತು ಹಿಂದಿನ ಜನ್ಮದಲ್ಲಾಗಲಿ ಈ ಜನ್ಮದಲ್ಲಾಗಲಿ ಈ ಲೆಕ್ಕಾಚಾರದಿಂದ ನಾವು ಭಕ್ತರಾಗಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಭಗವಂತ ನಮಗೆ ಏನಂತಾರದು ಫ್ರೀ ವಿಲ್, ಸಮನ್ ಶುಡ್ ಹೆಲ್ಪ್ ಮೀ, ಫ್ರೀ ವಿಲ್ ಏನನ್ನುತ್ತೆ? ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಮಗೆ. ಆ ಸ್ವಾತಂತ್ರ್ಯ ನಾವು ದುರುಪಯೋಗ ತಗೋತಾ ಇದ್ದೀವಿ. ಪ್ರೀತಿದಲ್ಲಿ ಸ್ವಾತಂತ್ರ್ಯ ಇರುತ್ತೆ, ಪ್ರೀತಿ ಯಾವಾಗಲೂ ಫೋರ್ಸ್ ಇರಲ್ಲ. ಅದಕ್ಕೆ ನಮ್ಮ ಭಕ್ತಿ ಸೇವೆಯಲ್ಲಿ ವಾಲಂಟ್ರಿ ಸರ್ವಿಸ್ ಇದು. ನಾವು ಯಾರನ್ನೂ ಏನು ಇಲ್ಲಿ ಬನ್ನಿ ಕುತ್ಕೊಳ್ಳಿ ಅಂತ ನಾವು ಫೋರ್ಸ್ ಮಾಡ್ತಾ ಇಲ್ಲ, ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಪ್ರಭುಪಾದರು ಕ್ಲಿಯರಾಗಿ ಹೇಳ್ತಾರೆ, ಇಟ್ ಈಸ್ ಅ ವಾಲಂಟ್ರಿಲಿ ಯು ಹ್ಯಾವ್ ಟು ಕಮ್ ಆ್ಯಂಡ್ ಡೂ ಇಟ್. ಫೋರ್ಸ್ ಮಾಡಿದರೆ ಅದು ಸರಿ ಆಗಲ್ಲ. ಅದು ಎಷ್ಟೋ ಆಗಲಿ, 1% ಆಗಲಿ, 5% ಆಗಲಿ, 10% ಆಗಲಿ, ಅದು ವಾಲಂಟ್ರಿ. ಸೊ ಭಗವಂತ ನಮಗೆ ಸ್ವಾತಂತ್ರ್ಯ ಕೊಟ್ಟಾಗ ನಾವ್ಯಾರು, ನಾವು ಸ್ವಾತಂತ್ರ್ಯ ಕೊಡಲೇಬೇಕು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಸ್ವಾತಂತ್ರ್ಯ ದುರುಪಯೋಗ ಮಾಡ್ಕೊಂಡಿದ್ದೀವಿ. ಏನು ದುರುಪಯೋಗ ಮಾಡ್ಕೊಂಡಿದ್ದೀವಿ? ನಮ್ಮ ಆಸೆ ತೀರಿಸ್ಕೊಳ್ಳೋಕ್ಕೆ ನಾವು ಈ ಜಗತ್ತಲ್ಲಿ ನಾವು ಅದು ಚಕ್ರವ್ಯೂಹದಲ್ಲಿ ಸಿಕ್ಕೊಂಡ್ಬಿಡ್ತೀವಿ. ಒಂದಾದಮೇಲೆ ಅದು ಬಿಡಿಸ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಭಗವಂತ ದಯ ಇದೆ. ಪ್ರಭುಪಾದ ಹೇಳ್ತಾ ಇರೋದು ಈ ಸೆಕೆಂಡ್ ಅಂದರೆ 28 ಶ್ಲೋಕದಲ್ಲಿ, ನಮಗೆ ದಯೆ ಭಗವಂತನಿಂದ ಸಿಗತ್ತೆ, ಆದರೆ ಜಾಸ್ತಿ ದಯೆ ಸಿಗೋದು ಭಕ್ತರಿಂದ. ಭಗವಂತಕ್ಕಿಂತ ಭಕ್ತರು ಜಾಸ್ತಿ ದಯ ಇದ್ದಾರೆ. ಯಾಕಂದರೆ ನಿಮಗೆ ಈಗ ಭಗವಂತ ಕಾಣಿಸಲ್ಲ. ಅವರು ನಿಮಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಹೇಳೋಕ್ಕಾಗಲ್ಲ. ಬುಕ್ಸ್ ಇದೆ, ಆದರೆ ಪ್ರೀತಿ ಪ್ರೇಮದಿಂದ ಮತ್ತು ದಯದಿಂದ ಭಕ್ತರು ಬಂದು ನಿಮಗೆ ಎಲ್ಲ ಹೇಳಿಕೊಡ್ತಾ ಇದ್ದಾರೆ. ಸೊ ಎರಡೇ ನಿಮಗೆ ಆಪ್ಷನ್ ಇರೋದು, ಎಸ್ ಆರ್ ನೋ. ಎಸ್ ಅಂದರೆ ನಾನು ಭಗವಂತನ ಭಕ್ತರಾಗ್ತೀನಿ, ನೋ ಅಂದರೆ ನಾನು ಈ ಮಾಯಾದಲ್ಲಿ ನಾನು ಇದು ಮಾಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ಹೇಳೋಕ್ಕಂದ್ರೆ, ನಿಮ್ಮ ಎನಾಲಜಿ ವಾಯ್ಸು, ಸೂರ್ಯ ಇದ್ದಾನೆ ಮತ್ತು ಮೋಡ ಇರುತ್ತೆ. ಸೂರ್ಯ ಇದ್ದಾನೆ, ಆದರೆ ಮೋಡ ಬಂದಿದೆ. ಈಗ ನಾನು ಸೂರ್ಯ ಇಲ್ಲ ಅನ್ನೋಕ್ಕಾಗತ್ತಾ? ನನಗೆ ಕಾಣಿಸ್ತಾ ಇಲ್ಲ ಅದು. ನನಗೆ ಮೋಡ ಸರ್ಸೋಕ್ಕಾಗತ್ತಾ? ಇಲ್ಲ. ಅದಾಗಿ ಮೋಡ ಸರಿದಾಗ ನನಗೆ ಸೂರ್ಯನೂ ಕಾಣಿಸುತ್ತೆ. ಸೊ ಆ ಥರ ನಾವು ಎಲ್ಲರೂ ಮಾಯಾ ಜಾಲದಲ್ಲಿ ಸಿಕ್ಕೊಂಡಿದ್ದೀವಿ, ಅಂದರೆ ಮೋಡ ಥರ. ಯಾವಾಗ ಭಕ್ತರು ಬಂದು ನನಗೆ ಹೇಳ್ಕೊಡ್ತಾರೋ, ನಾನು ಡೈಲಿ ಒಂದು ಪ್ರಾಕ್ಟೀಸ್ ಮಾಡಿದರೆ ಅದು ಮೋಡ ಕ್ಲೀನ್ ಆಗುತ್ತೆ. ಆವಾಗ ಭಗವಂತ ನಮಗೆ ಕೃಪೆ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ಲು, ಭಾಳ ಜನ ಕೇಳಿರಲು ಗುರ್ತಿಲ್ಲ, ಬಾಬರ್ ಸ್ಟೋರಿ ಗುರ್ತಾ ನಿಮಗೆ? ಅನಾಲಜಿ ಅಂದರೆ ಕಟಿಂಗ್ ಶಾಪ್ ಇದು. ಸೊ ಒಂದು ಅನಾಲಜಿದಲ್ಲಿ ಒಬ್ಬರು ಹೇಳ್ತಾರೆ, ಒಬ್ಬ ಕಟಿಂಗ್ ಶಾಪಿಗೆ ಬಾರ್ಬರ್ ಹತ್ರ ಹೋಗ್ತಾರೆ. ಹೋಗಿಬಿಟ್ಟು ಹೇರ್ ಕಟ್ಟಿಗೆ ಮತ್ತು ಶೇವ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಅದು ಮಾಡುವಾಗ ಅವನು ಜಾಸ್ತಿ ಮಾತಾಡೋನು, ಯಾರು ಬಾರ್ಬರು. ಹಂಗೆ ಮಾತಾಡ್ಕೊಂಡು ಒಂದು ಟಾಪಿಗಿಗೆ ಹೋಗ್ತಾರೆ. ಟಾಪಿಗಿಗೆ ಹೋಗಿ ಭಗವಂತ ಇಲ್ಲ ಅಂತ ಬಾರ್ಬರ್ ಅಂತಾನೆ. ಇವ ಭಕ್ತ. ಅವತ್ತಿಗೆ ನೀ ಭಗವಂತ ಇಲ್ಲ ಅಂತ ಯಾಕಂತೀಯ, ಭಗವಂತ ಇದ್ದಾನೆ. ಹಂಗೆ ಡಿಸ್ಕಷನ್ ಆಗಿ ಒಪ್ಪಿಗೆ ಏನು ಬರುತ್ತೆ, ಅವನು ಬಾರ್ಬರ್ ಒಪ್ಕೊಳ್ಳಲ್ಲ, ಭಗವಂತ ಇಲ್ಲ ಅಂದ್ಬಿಡ್ತಾನೆ. ಇವಾಗ ಹೆಂಗೆ ನಾನು ಕನ್ವಿನ್ಸ್ ಮಾಡೋದು ಆಗಿಲ್ಲ. ಅವನ ಕೆಲಸ ಮುಗಿಸ್ಕೊಂಡು ಬರ್ತಾನೆ. ಹೊರಗೆ ಬಂದು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗೋಣ, ಒಬ್ಬರು ಕಟ್ಟಿಂಗ್ ಮಾಡ್ಕೊಳ್ಳೋರವ್ರದ್ದು ಹಿಪ್ಪಿ ಥರ ಒಬ್ಬರು ಇರ್ತಾರೆ, ಆಮೇಲೆ ಗಡ್ಡ ಬಿಟ್ಟಿರ್ತಾನೆ. ಅದು ನೋಡಿದ ತಕ್ಷಣ ಒಂದು ಐಡಿಯಾ ಬರುತ್ತೆ ಅವನಿಗೆ. ತಿರ್ಗಾ ವಾಪಸ್ ಹೋಗ್ತಾನೆ ಬಾರ್ಬರ್ ಹತ್ರ.
ಬಾರ್ಬರೇ ಇಲ್ಲ ಈ ಜಗತ್ತಲ್ಲಿ ಅಂತಾನೆ ಅವನಿಗೆ. ಏಯ್ ಬಾರ್ಬರ್ ಯಾಕೆ ಇಲ್ಲ ಅಂತೀಯ, ಇದೇ ಈಗ ಬಂದಿದೆಯಾ ನೀನು, ನಾನೇ ನಿನಗೆ ಕಟ್ಟಿಂಗ್ ಮಾಡಿ ಎಲ್ಲ ಶೇವ್ ಮಾಡಿ ಕಳಿಸಿದ್ದೀನಲ್ಲ. ಒಂದು ಪಾಯಿಂಟ್ ಅವ್ರ ಡಿಸ್ಕಷನಲ್ಲಿ ಎದಕ್ಕೆ ಬಂದಿರುತ್ತೆ, ಅವ್ನು ಬಾರ್ಬರ್ ಏನಂತಿರ್ತಾನೆ, ಈ ಜಗತ್ತು ಎಷ್ಟೊಂದು ಸಫರಿಂಗ್ ಇದೆ, ದೇವರು ಭಗವಂತ ಇದ್ದರೆ ಈ ಜನ ಎಲ್ಲರೂ ಇಷ್ಟು ದುಃಖದಲ್ಲಿ ಇರಲ್ಲ ಅಂತ ಆ ಡಿಸ್ಕಷನಲ್ಲಿ ಅಲ್ಲಿಗೆ ಹೋಗಿರುತ್ತೆ ಅದು. ಅದಕ್ಕೆ ಇವು ಬಂದು ಬಾರ್ಬರೇ ಇಲ್ಲ ಅಂದಾಗ ಇದೇಗ ನೀವು ಮಾಡ್ಕೊಂಡು ಹೋಗಿದೆಯಲ್ಲ ಅಂತ ಅಂದಾಗ ಇವೇನಂತಾನೆ, ಮತ್ತು ಯಾಕೆ ಕೆಲವೊಬ್ಬರು ಇನ್ನೂ ಕಟ್ಟಿಂಗ್ ಮಾಡ್ಕೊಂಡಿಲ್ಲ, ಯಾಕೆ ಅವರು ಇನ್ನೂ ಶೇವ್ ಮಾಡ್ಕೊಂಡಿಲ್ಲ, ಅದಕ್ಕೆ ಬಾರ್ಬರ್ ಇಲ್ಲ. ಅವನೇನಂತಾನೆ, ಅವ್ರು ನನ್ನ ಹತ್ರ ಬಂದರೆ ನಾನು ಮಾಡೇ ಮಾಡ್ತೀನಿ ಅಂತಾನೆ. ಅದೇ ತಾನೇ ನಾನು ಹೇಳ್ತಾ ಇರೋದು, ಯಾರು ಸಫರಿಂಗ್ದಲ್ಲಿದ್ದಾರೋ ದುಃಖದಲ್ಲಿದ್ದಾರೋ ಭಗವಂತ ಹತ್ರ ಹೋಗ್ತಾ ಇಲ್ಲ. ಭಗವಂತ ಹತ್ರ ಹೋದರೆ ಅವ್ರಿಗೆ ಸಮಾಧಾನ ಸಿಕ್ಕೇ ಸಿಗತ್ತೆ. ಸೊ ಈ ಎನಾಲಜಿಯಲ್ಲಿ ನಮಗೆ ಗೊತ್ತಾಗತ್ತೆ, ನಾವು ಬರೀ ಮಲ್ಟಿಪಲ್ ಸ್ಟೇಜಸ್ ಇದೆ ಭಗವದ್ಗೀತಾದಲ್ಲಿ ಹೇಳ್ಕೊಟ್ಟಿದ್ದಾರೆ. ಭಗವಂತ ಏನಂತ 4 ಜನ ನನ್ನ ಹತ್ರ ಬರ್ತಾರಂತಾರೆ. ಸೊ ಲೈಕ್ ಎಕ್ಸಾಂಪಲು, ನನಗೆ ದುಡ್ಡು ಬೇಕು, ನನಗೆ ಸಂಪಾದನೆ ಬೇಕು, ಅದಕ್ಕೋಸ್ಕರ ಅಟ್ಲೀಸ್ಟ್ ಅವನು ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ನನಗೆ ಅದು ಬೇಕು, ಕೃಷ್ಣಗೂ ಕೇಳ್ಬೋದು, ನಾರಾಯಣಗೆ ಕೇಳ್ಬೋದು, ಕೆಲವೊಬ್ಬರು ಹೋಗಿ ಗಣೇಶಗೆ ಬೇರೆ ದೇವತೆಗೆ ಹೋಗ್ತಾರೆ. ಆದರೆ ಭಗವದ್ಗೀತಾದಲ್ಲಿ ಭಗವಂತ ಏನು ಹೇಳ್ಕೊಡ್ತಾ ಇದ್ದಾನೆ, ಯಾವ ದೇವತೆ ಪೂಜೆ ಮಾಡಿದರೂ ಸ್ಯಾಂಕ್ಷನ್ ಮಾಡೋದು ಯಾರು? ಕೃಷ್ಣನೇ. ಸೊ ಅವರು ಯಾವ ಭಗವಂತನ ಪೂಜೆ ಮಾಡಿದರೂ ಕೂಡ ಅದು ನನಗೆ ಪೂಜೆ ಮಾಡ್ದಂಗೆ ಅಂತ ಅವರು ಒಪ್ಕೋತಾರೆ ಕೃಷ್ಣ. ಅಂದರೆ ಅವರು ಸೆಮಿ ಭಕ್ತರಿದ್ದಂಗೆ. ಹೀಗೆ ಯಾರಿಗೆ ದುಃಖ ಇರುತ್ತೆ, ದುಃಖ ನನಗೆ ನಿರ್ವಹಿಸುವಂಥ ಭಗವಂತರ ಹತ್ರ ಹೋಗ್ತಾರೆ. ಹಾಗೆ ಬೇರೆ ಬೇರೆ ಜನ ಜ್ಞಾನಿ ಹೋಗ್ತಾರೆ. ಆಮೇಲೆ ರಿಯಲ್ ಡಿವೋಟಿ ಯಾರು? ಭಕ್ತ. ಅವನು ಏನೂ ಕೇಳಲ್ಲ ಭಗವಂತನ. ಅವನು ಏನಂತಾರೆ, ಆ ಭಕ್ತಿಗೆ ಗುರುತು, ನನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ನನ್ನ ಇಚ್ಛೆ ಏನು, ನನಗೆ ಏನು ಬೇಕೋ ಅವನು ಕೊಡಬಲ್ಲ ನನಗೆ, ನಾನು ಯಾಕೆ ಕೇಳಬೇಕು? ನಾನು ಹೋಗಿ ಅವನ ಸೇವೆ ಮಾಡೋದು ಅಷ್ಟೇ ಕೆಲಸ. ಈಗ ನಾನು ಒಂದು ಪರಂಪರೆಯಲ್ಲಿ ಒಂದು ಮನೆ ತಂದೆ ತಾಯಿ ಮಕ್ಕಳು ಇದ್ದಾಗ ಆ ಮಗು ಬಂದು ತಾಯಿ ಕೇಳ್ತಾನ, ನನಗೆ ಇವತ್ತು ರಾತ್ರಿಗೆ ಊಟ ಸಿಗತ್ತಂತ. ಕೊಡ್ತಾರಂತ ಗುರುತು. ಅವನು ಸುಮ್ಮನೆ ಆಟ ಆಡೋಕ್ಕೆ ಹೋಗ್ತಾನೆ, ಆಮೇಲೆ ಬಂದು ಹಸುವಾದಾಗ ಬರ್ತಾನೆ, ತಾಯಿ ಊಟ ಕೊಟ್ಬಿಡ್ತಾಳೆ. ಅದೇ ಥರ ಭಗವಂತ, ನಾನು ಅವ್ರನ್ನ ಭಕ್ತಿ ಇಲ್ಲ ಅಂದರೂ ಕೂಡ ಅವ್ರು ನಮ್ಮನ್ನು ಪ್ರೇಮ ಮಾಡ್ತಾರೆ. ಅದು ನಮಗೆ ಅರಿವಿಲ್ಲ. ಹೇಗೆ ಅರ್ಥ ಮಾಡ್ಕೊಳ್ಳೋದು? ಪೂತನ ಕೃಷ್ಣ ಹತ್ರ ಯಾಕೆ ಬಂದಿದ್ರು? ಕೃಷ್ಣನ ಕೊಲ್ಲಕ್ಕೆ ಬಂದಿದ್ರು. ಅವರಿಗೆ ಪಾಯ್ಸನ್ ಹಚ್ಕೊಂಡು, ಅದು ತಮ್ಮ ಎದೆಗೆ ಪಾಯ್ಸನ್ ಹಚ್ಕೊಂಡು ಹಾಲು ಕುಡ್ಸೋಕ್ಕದ ನೆಪದಿಂದ ಅದನ್ನು ಪಾಯ್ಸನ್ ಕುಡಿಸಿ ಕೃಷ್ಣನ ಕೊಲ್ಲಕ್ಕೆ ಬಂದಿದ್ರು. ಆದರೆ ಕೃಷ್ಣ ಅವರಲ್ಲಿ ಹೋಗಿ ಫುಲ್ ಅವ್ರದ್ದು ಲೈಫ್ ಸಕ್ ಮಾಡಿ ಅವ್ರನ್ನ ಕೊಂದರು, ಒಪ್ಕೊತೀವಿ. ಆದರೆ ಅವ್ರಿಗೆ ಸ್ಥಾನ ಎಲ್ಲಿ ಕೊಟ್ಟರು? ಪೂತನದ್ದು ಗೋಲೋಕರಿಂದ ಅವನಿಗೆ ತಾಯಿ ಸ್ಥಾನ ಕೊಟ್ಟರು. ಅಂದರೆ ಇದು ಏನಂತಾರೆ, ನರ್ಸ್ ಸ್ಥಾನ ಕೊಟ್ಟರು. ಅಂದರೆ ಎಷ್ಟು ದಯ. ಕೃಷ್ಣನ ಕೊಲ್ಲಕ್ಕೆ ಬಂದರು, ಅಷ್ಟು ಅವ್ರಿಗೆ ಆ ಸ್ಥಾನ ಕೊಟ್ಟರು. ಅವ್ರಿಗೆ ಹಂಗೆ ಮಾಡಿದಾಗ ನಮಗೆ ಯಾಕೆ ಮಾಡಲ್ಲ ಭಗವಂತ? ಮಾಡೇ ಮಾಡ್ತಾರೆ. ಭಗವಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಭಗವದ್ಗೀತಾದಲ್ಲಿ. ಪ್ರತಿಯೊಂದು ಏನೇ ಒಂದು ಸೇವೆ ಮಾಡಿದ್ರು, ಭಕ್ತರಿಗೆ ಸೇವೆ ಮಾಡಿದ್ರು ಕೂಡ, ಭಗವಂತನ ಸೇವೆ ಮಾಡಿದ್ರು ಕೂಡ ಅದು ಭಗವಂತ ಮರೆಯಲ್ಲ. ಅವ್ರ ಅಕೌಂಟಲ್ಲಿ ಇರುತ್ತದು. ನಾವು ಮರ್ತಿರ್ಬೋದು, ಆದರೆ ಅವ್ರು ಮರೆಯಲ್ಲ. ಸೊ ನಾವು ಒಂದು ಬೇಬಿ ಸ್ಟೆಪ್ ಹಾಕೋಬೇಕು ಡೈಲಿ. ನಾವು ಹೊಸಬ್ರ ಈ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ದು, ನಾವು 15 ಸ್ಟೆಪ್ ಟೈಮ್ ಕೊಡ್ತೀವ, 1 ರೌಂಡ್ ಜಪ ಮಾಡ್ತೀವ, ಅಥವಾ ನಾನು ಹಣ್ಣು ಸ್ವಲ್ಪ ನಾನು ಆಫರಿಂಗ್ ಮಾಡ್ತೀನ, ಒಂದು ತುಳಸಿ ನೀರ ಮಾಡ್ತೀನ, ಅದನ್ನು ನೀವು ಮಾಡ್ತಾ ಹಾಗೆ ಭಕ್ತರ ಸೇವೆ ಮಾಡ್ಕೊತ ನನಗೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ, ಇನ್ನೂ ಮಾಡಿಸ್ಬೇಕು ಅನಿಸುತ್ತೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ನಾವು ಯಾವಾಗ ಮಾಯಾದಲ್ಲಿ ಇರ್ತೀವೋ ನಮಗೆ ಅರ್ಥ ಆಗಲ್ಲ ಕೃಷ್ಣನ ಬಗ್ಗೆ.
ಸೊ ಫಸ್ಟ್ ನಾವೇನು ಅರ್ಥ ಮಾಡ್ಕೋಬೇಕು, ನಾವು ನಮ್ಮದು ಸ್ವರೂಪ ಏನು, ನನ್ನ ಸ್ಥಾನ ಏನು, ಅದು ಫಸ್ಟ್ ಇಂಪಾರ್ಟೆಂಟ್. ಅದು ರೀಕನೆಕ್ಷನ್ ಅಂತಾರೆ. ನಾವು ನಮ್ಮದು ಕನೆಕ್ಷನ್ ಅಂದರೆ ಭಗವಂತನ ಜೊತೆ ನಾವು ಮರ್ತೋಗ್ಬಿಟ್ಟಿದ್ದೀವಿ. ನಾವು ಯಾರು, ಭಗವಂತ ಯಾರು. ಈಗ ಇನ್ನೊಂದು ಅರ್ಥ ಮಾಡ್ಕೊಳ್ಳೋಕ್ಕೆ, ಒಂದು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ನನಗೆ ಹಾಗೆ ಫೋನ್ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಳಕ್ಕಾಗತ್ತಾ? ಅಂಥವ್ರಿಗೆ ನಮಗೆ ಆಗಲ್ಲ, ಮತ್ತು ಭಗವಂತಿಗೆ ಹೇಗಾಗತ್ತೆ? ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಅವ್ರ ಸ್ಥಾನ ಏನು ಅಂತ. ಫಸ್ಟ್ ನಾನು ಇಲ್ಲಿ 27 ಹೇಳ್ತಾ ಇದ್ದಾರೆ, ಯಾರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾವಾಗ ನಾನು ನನ್ನ ಡಿಸೈರು, ನನ್ನ ಆಶೆ, ನಾನು ಇನ್ನೊಬ್ಬರಿಗೆ ಹೇಟ್ ಮಾಡೋದು, ನಾವೇನು ಅರ್ಥ ಮಾಡ್ಕೋಬೇಕು, ನಾವು ಭಗವಂತನಲ್ಲಿ ಹೇಟ್ ಮಾಡಿದ್ದೀನಿ ಅನ್ಕೋತೀವಿ. ಆದರೆ ನೀವು ಬೇರೆದವ್ರಿಗೆ ಹೇಟ್ ಮಾಡಿದರೆ ಭಗವಂತಿಗೆ ಹೇಟ್ ಮಾಡ್ದಂಗೆ. ಯಾಕಂದರೆ ಅವರಲ್ಲಿ ಹೃದಯದಲ್ಲಿ ಭಗವಂತ ಇದ್ದಾನೆ. ಆಮೇಲೆ ನಮ್ಮ ಕಂಟ್ರೋಲ್ ಮಾಡೋರು ಯಾರು? ಮಾಯ. ನಾವೇ ಎಲ್ಲ ಮಾಡಿದ್ದೀವಿ ಅನ್ಕೋತೀವಿ. ಈಗೇನೋ ಒಂದು ಕೆಲಸ ಮಾಡಿದರೆ ಸಕ್ಸಸ್ ಆದರೆ ಏನಂತೀವಿ? ನಾನೇ ಮಾಡಿದ್ದೀನಿ. ಫೇಲ್ಯೂರ್ ಆದರೆ ಭಗವಂತನಿಗೆ ಬ್ಲೇಮ್ ಮಾಡಿಬಿಡ್ತೀವಿ. ಎಷ್ಟು ಈಸಿ ಅಲ್ಲ? ಆ್ಯಕ್ಚುಲಿ ಉಲ್ಟಾ ಇರಬೇಕು. ಸಕ್ಸಸ್ ಆದರೆ ಭಗವಂತ ನೀನೇ ಎಲ್ಲ ಸಪೋರ್ಟ್ ಮಾಡಿದೀಯ, ಫೇಲ್ಯೂರ್ ಆದರೆ ನನ್ನ ತಪ್ಪು, ಅದು ಆ ಲೆವೆಲಿಗೆ ಬರಬೇಕು. ಅದನ್ನೇ ಡೇ ಬೈ ಡೇ ಅದು ಚೇಂಜ್ ಆಗುತ್ತೆ. ಇಲ್ಲಿ ಒಂದು ವರ್ಡ್ ಇದೆ, ದುರದೃಷ್ಟ. ಮೇನ್ ನಮ್ಮ ದುರದೃಷ್ಟ ಏನು ಅಂದರೆ ಮಿಸ್ಫಾರ್ಚೂನ್. ಅದು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಅಂತಾರೆ ನಂದು ದುರದೃಷ್ಟ ಇದೆ, ನಂದು ಮಿಸ್ಫಾರ್ಚೂನು ಅಂತ. ಏನಾರೊಂದು ದುಡ್ಡು ಕಳ್ಕೊಂಡ್ರೆ, ಸ್ಟಾಕ್ ಎಕ್ಸ್ಚೇಂಜಲ್ಲಿ ದುಡ್ಡು ಕಳ್ಕೊಂಡ್ರೆ, ಅಥವಾ ಏನೋ ಒಂದು ಯಾರೋ ಒಂದು ಮೋಸ ಮಾಡಿರ್ತಾರೆ, ಅದು ನನ್ನ ದುರದೃಷ್ಟ ಅಂತಾರೆ. ರಿಯಲ್ ದುರದೃಷ್ಟ ಅನ್ನೋದು ಈ ಶ್ಲೋಕದಲ್ಲಿ, ಈ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ರಿಯಲ್ ದುರದೃಷ್ಟ ಏನು? ಯಾರು ಭಗವಂತನ ಜೊತೆ ಕನೆಕ್ಷನ್ ಇರಲ್ಲೋ, ತನ್ನ ಸ್ಥಾನ, ತನ್ನ ಸ್ವರೂಪ ಅರ್ಥ ಮಾಡ್ಕೊಳ್ಳಲ್ಲೋ, ಅವನದು ದುರದೃಷ್ಟ. ಯಾಕಂದರೆ ನಮಗೆ ಈ ಹ್ಯೂಮನ್ ಫಾರ್ಮ್ ಆಫ್ ಲೈಫ್, ನಮಗೆ ಈ ದೇಹ ಮನುಷ್ಯನ ರೂಪ ಸಿಕ್ಕಿದೆ. ಈ ಮನುಷ್ಯನ ರೂಪದಲ್ಲಿ 84 ಲಕ್ಷ ಜೀವಿರಾಶಿದಲ್ಲಿ ಮನುಷ್ಯನ ರೂಪಕ್ಕೆ ಮಾತ್ರ, ನಾನು ಸ್ಕೂಲ್ ಕಾಲೇಜಿಗೆ ಹೋಗಿಲ್ಲ ಅಂದರೂ ನಾನು ಯಾರೋ ಭಗವಂತ ಯಾರೋ ಆಟೋಮೆಟಿಕ್. ಯಾಕಂದರೆ ಸ್ವರೂಪ ಅದು ನಮ್ಮ ಹೃದಯದಲ್ಲಿ ಇದೆ ಅಷ್ಟೇ, ಅದು ಮುಚ್ಕೊಂಡಿದೆ ಅಷ್ಟೇ. ಅದನ್ನು ತೆಗೆಯೋದೇ ಹೇಗೆ? ನಾನು ಭಕ್ತರ ಸೇವೆಯಲ್ಲಿ ಬರಬೇಕು. ಸೊ ಆ ದುರದೃಷ್ಟ ಹೊರಗೆ ಬರಬೇಕು, ಮಿಸ್ಫಾರ್ಚೂನ್ ಹೊರಗೆ ಬರಬೇಕು ಅಂತಂದರೆ ನಾನು ಭಕ್ತನಾಗಬೇಕು. ಸಿಂಪಲ್ ಏನು? ನೆಕ್ಸ್ಟ್ ಲೋಕದಲ್ಲಿ ಕೊಟ್ಟಿದ್ದಾರೆ, ನಾ ಭಕ್ತನ ಹೇಗಾಗಬೇಕು? ನಮ್ಮ ಭಕ್ತರ ಸಂಘದಲ್ಲಿ ಬರಬೇಕು. ಈಗೆಲ್ಲರೂ ಬಂದಿದ್ದೀರಲ್ಲ, ಭಕ್ತರ ಸಂಘದಲ್ಲಿ ಬಂದರೆ ಯಾರು ಏನು ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಏನೋ ಒಂದು ಕ್ಲಾಸ್ ಕೇಳಿ, ಕೀರ್ತನ್ ಕೇಳಿ, ಪ್ರಸಾದ ತಗೊಂಡು, ಇದಕ್ಕೆ ನಿಮಗೆ ನೀವು ಭಕ್ತರಾಗ್ತೀರ. ಅದರ ಆಪೋಸಿಟ್ಟು ಎಲ್ಲರೂ ಏನು ಮಾಡ್ತಾರೆ? ಮೆಟ್ರೋ ಇದರಲ್ಲಿ ಜಾಸ್ತಿ, ಇಲ್ಲಿ ಬೆಂಗಳೂರು ಈಸ್ ಆಲ್ ಓವರ್ ದ ವರ್ಲ್ಡ್, ಬೆಂಗಳೂರು ಈಸ್ ಫೇಮಸ್ ಫಾರ್ ಡ್ರಿಂಕ್ಸ್. ಸೊ ನಾ ಡ್ರಂಕಡ್ ಹೇಗಾಗ್ತೀನಿ? ಯಾರು ಕುಡಿತಾರೋ ಕುಡುಕರ ಸಂಘರ ಜೊತೆ ಹೋದರೆ ನಾನು ಕುಡುಕರಾಗಿಬಿಡ್ತೀನಿ ಆಟೋಮೆಟಿಕ್ ಅಲ್ಲ. ಮತ್ತು ಅಷ್ಟೊಂದು ಸಿಂಪಲ್ ಆಗಿದ್ದಾಗ ನಾವ್ಯಾಕೆ ಭಕ್ತರ ಸಂಘ ಬರಬೇಕು? ಭಕ್ತರ ಸಂಘ ಬರಬಾರ್ದು, ಬರಬೇಕು. ಅದು ಇಚ್ಛೆ ಇದ್ದರೆ ಅದೇ ಇದೆ ಪಾಯಿಂಟು. ನನ್ನ ಇಚ್ಛೆ ಏನಿದೆ ಆ ಇಚ್ಛೆ ಪ್ರಕಾರ ಹೋಗುತ್ತೆ. ನನ್ನ ಇಚ್ಛೆ ಭಕ್ತರಾಗಬೇಕಾದ್ರೆ ನಾನು ಇಲ್ಲಿಗೆ ಬರ್ತೀನಿ. ನಾವು ವೀಕ್ಲಿ ಒನ್ಸ್ ಮೀಟ್ ಮಾಡ್ತೀವಿ, ವೀಕ್ಲಿ ಒನ್ಸ್ ಸರಿನಾ? ಟೈಮ್ ಸಾಲಲ್ಲ ಅದು. ನೀವು ಏನಿಲ್ಲ ಏನು ಕಲಿಸಿರ್ತೀವೋ ನೀವು ಮನೆಯಲ್ಲೇ ಮಾಡಬೇಕು. ಈಗ ಲೈಕ್ ಒಂದು ಮೆಟೀರಿಯಲಿಸ್ಟಿಕ್ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಯಾರೋ ಒಬ್ಬರು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಆಗಬೇಕಾದ್ರೆ, ಇವತ್ತು ಕ್ಲೌಡಿ ಇದೆ, ಇವತ್ತು ಮಳೆ ಬರ್ತಾ ಇದೆ ಅಂತ ಬೆಳಗ್ಗೆ ಅವನು ಪ್ರಾಕ್ಟೀಸಿಗೆ ಹೋಗ್ತಾನೆ ಇಲ್ವಾ?
ಹೋಗ್ತಾನೆ ತಾನೆ. ಯಾಕೆ? ಅವನ ಗುರಿ ಇದೆ ತಾನೆ. ಯಾಕಂದರೆ ಒಲಿಂಪಿಕ್ ಬರೋದು ಒನ್ಸ್ ಇನ್ 4 ಇಯರ್ಸು 5 ಇಯರ್ಸು. ಅವನು 4 ಇಯರ್ಸ್ 5 ಇಯರ್ಸ್ ಪ್ರಾಕ್ಟೀಸ್ ಮಾಡಬೇಕು. ಅವನಿಗೆ ಗ್ಯಾರಂಟಿ ಇಲ್ಲ ಅವನು ಗೋಲ್ಡ್ ಮೆಡಲ್ ಸಿಗುತ್ತೋ ಇಲ್ಲೋ ಅಂತ. ಅವನು ಪ್ರತಿದಿನ ಅದು ಯಾವ ಆಟ ಆಡ್ತಾನೋ ಅದನ್ನು ಅವನು ಪ್ರಾಕ್ಟೀಸ್ ಮಾಡಲೇಬೇಕು. ಅವನು ಹಂಗೆ ಮಾಡಬೇಕಾದ್ರೆ ನಾನು ಗೋಲೋಕ ಅಥವಾ ಬೃಂದಾವನ ಕೃಷ್ಣನ ಸೇವೆ ಮಾಡೋದು ಇಚ್ಛೆ ಇದ್ದರೆ ನಾನು ಯಾಕೆ ಮಾಡಬಾರ್ದು? ಮೆಟೀರಿಯಲಿಸ್ಟಿಕ್ ಮ್ಯಾನೇ ಮಾಡ್ತಾನೆ, ನಾವು ಯಾಕೆ ಮಾಡಬಾರ್ದು ಅಂತ ನಾನು ಕ್ವಶನ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವೇನು ಅನ್ಕೋಬೇಕು, ಕೆಲವೊಬ್ಬರು ಭಕ್ತಿ ಸೇವೆಗೆ ಬರಲ್ಲ, ಕೆಲವೊಬ್ರು ಬರ್ತಾರೆ. ಅದರ ಅರ್ಥ ಈ ಶ್ಲೋಕದಲ್ಲಿ ಕೊಟ್ಟಿದ್ದು 28ರಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ಅವನು ಪಯಸ್ ಆ್ಯಕ್ಟಿವಿಟೀಸ್, ಅವನು ಪುಣ್ಯ ಕರ್ಮ ಮಾಡಿಲ್ಲ. ಪುಣ್ಯ ಕರ್ಮ ಮತ್ತು ಅದು ಪುಣ್ಯ ಕರ್ಮ ಅಂದರೆ ಯಾರೋ ಒಂದು ಭಗವಂತನ ಸೇವೆ ಮಾಡಿರಬೇಕು. ಬಟ್ ಒಂದು ಎಕ್ಸಾಂಪಲು, ಪ್ರಭುಪಾದ್ ಅಮೇರಿಕಾಗೆ ಹೋದಾಗೆ ಅವರು ಭಕ್ತರೆಲ್ಲ ಕೇಳಿದರು, ನಾವಿಲ್ಲಿ US ಅಲ್ಲೇ ಇದ್ದವರು, ಎಲ್ಲಾದರೂ ಆಸ್ಟ್ರೇಲಿಯಲ್ಲಿ ಇರೋರು, ನಾವೇನು ಪುಣ್ಯ ಮಾಡಿದ್ದೀವಿ ಹಿಂದಿನ ಜನ್ಮದಲ್ಲಿ, ಇದೇ ಜನ್ಮದಲ್ಲಿ ಇಷ್ಟು ಪಾಪ ಕರ್ಮ ಮಾಡಿದ್ದೀವಿ. ಅದಕ್ಕೆ ಪ್ರಭುಪಾದ ಅಂತಾರೆ, ನಾನು ನಿಮಗೆ ಪುಣ್ಯ ಕೊಟ್ಟಿದ್ದೀನಿ. ನಾನು ಇಲ್ಲಿ ಬಂದು ನಾನು ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಧ್ವನಿ ನೀವು ಕೇಳಿ, ನನ್ನ ಕ್ಲಾಸ್ ಕೇಳಿ ನಿಮಗೆ ಪುಣ್ಯ ಬಂದಿದೆ. ಅದಕ್ಕೆ ಸೆಕೆಂಡ್ ಶ್ಲೋಕ 28ಅಲ್ಲಿ ಹೇಳ್ತಾರೆ, ಜಾಸ್ತಿ ನಿಮಗೆ ಪುಣ್ಯ ಆಮೇಲೆ ನಿಮಗೆ ಮರ್ಸಿ ದಯ ಸಿಗೋದು ಭಕ್ತರಿಂದ. ಅದಕ್ಕೆ ನಾವು ಭಕ್ತರ ಹತ್ರ ಹೋಗಬೇಕು. ಪ್ಯೂರ್ ಡಿವೋಟೀಸ್. ಪ್ಯೂರ್ ಡಿವೋಟೀಸ್ ಯಾರು? ಫುಲ್ ಲೈಫ್ ಡೆಡಿಕೇಟ್ ಮಾಡಿದವರು, ಕೆಲಸ ಏನೂ ಇಲ್ಲ. ಅವರು TV ನೋಡಲ್ಲ, ನ್ಯೂಸ್ ಪೇಪರ್ ನೋಡಲ್ಲ, ಪಾಲಿಟಿಷಿಯನ್ ಬಗ್ಗೆ ಮಾತಾಡಲ್ಲ, ಅವರು ಪ್ಯೂರ್ ಡಿವೋಟಿ. ಎಕ್ಸಾಂಪಲ್ ಪ್ರಭುಪಾದವರು ಶಿಷ್ಯರು. ಅವ್ರು ಯಾವಾಗಲೂ ಕೇಳಿದಾರ ಏನೋ ಬೇರೆ ಏನೋ ಮಾತಾಡೋದು ಇಲ್ಲ. ನಾವು ಎಲ್ಲ ಥರ ಮಾಡ್ತೀವಿ, ಮಿಶ್ರ ಭಕ್ತಿ ಅಂತೀವಿ ನಾವು. ಮಿಶ್ರ ಭಕ್ತಿ ಇದ್ದರೆ ಮಿಶ್ರ ಭಕ್ತಿನೇ ಇರ್ತೀವಿ, ನಾವು ಮುಂದಕ್ಕೆ ಹೋಗಲ್ಲ. ಅದು ಇರಲಿ ಇದು ಇರಲಿ ಅಂತ. ಸೊ ಲಾಸ್ಟ್ ಒಂದು, ಯಾಕಂದರೆ ಎಲ್ಲರಿಗೂ ಕತೆ ಇಂಟ್ರೆಸ್ಟು, ಸೊ ಒಂದು ಲಾಸ್ಟ್ ಒಂದು ಕತೆ ಹೇಳಿಬಿಟ್ಟು, ಎಲ್ಲರಿಗೂ ಇದು ಗುರ್ತಿರಬೇಕು. ಅದು ರಿಪೀಟ್ ಮಾಡೋದ್ರಿಂದ ನಮಗೆ ಇದೆಲ್ಲ ಇದು ಇಷ್ಟೊತ್ತಾಗ ಮಾತಾಡಿದ್ದು ನಮಗೆ ಅರಿವಾಗತ್ತೆ. ಇದು ಅಂಬರೀಷ್ ಮಹಾರಾಜು ಮತ್ತು ದುರ್ವಾಸ ಮುನಿ. ದುರ್ವಾಸ ಮುನಿ ಯೋಗಿ. ಅವರು ಯೋಗಿ ಅಂದರೆ ಅವರು ಎಲ್ಲ ಲೋಕಕ್ಕೆ ಹಾಗೆ ಹೋಗ್ಬೋದು. ಅವರು ಇಲ್ಲಿಂದ ಬ್ರಹ್ಮಲೋಕಕ್ಕೆ ಹೋಗ್ಬೋದು, ವೈಕುಂಠಕ್ಕೆ ಹೋಗ್ಬೋದು ಅವರು. ಆದರೆ ಅಂಬರೀಷ್ ಮಹಾರಾಜು ರಾಜ. ಅವನು ಆ ರಾಜ್ಯ ನೋಡ್ಕೊಂತು ಒಂದು ಸಾಧಾರಣ ಮನುಷ್ಯ, ಅವ ಭಕ್ತ, ಡೆಡಿಕೇಟೆಡ್. ಸೊ ಒಂದು ದಿವಸ ಅವರು ನಾರ್ಮಲಾಗಿ ಏಕಾದಶಿ ಮಾಡಿರ್ತಾರೆ. ದ್ವಾದಶಿ ದಿವಸ ನೆಕ್ಸ್ಟ್ ಡೇ ನಾನು ಅದನ್ನು ಪ್ರಾಣ ಟೈಮ್ ಅಂತಾರೆ, ಅದನ್ನು ನಾವು ಒಂದು ಗ್ರೇನ್ ತಗೊಂಡು ಅಥವಾ ನೀರು ನಿರ್ಜಲ್ ಮಾಡಿದರೆ ನೀರು ತೊಗೋಬೋದು. ನಾವು ಹಣ್ಣು ಫ್ರೂಟ್ಸ್ ತಿಂದರೆ ನಾವು ನೆಕ್ಸ್ಟ್ ಡೇ ನಾವೇನಾರ ಗ್ರೇನ್ಸ್ ತಿನ್ನಬೇಕು, ಆ ಥರ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ದುರ್ವಾಸ ಮುನಿ ಕರೆಕ್ಟಾಗಿ ಅದು ದ್ವಾದಶಿ ದಿವಸ ಎಷ್ಟೋ ಸಾವಿರ ಅವನ ಡಿಸೈಪಲ್ ಜೊತೆ ಬಂದುಬಿಡ್ತಾರೆ. ರಾಜ ಫುಲ್ಲು ಖುಷಿ ಆಗ್ತಾರೆ, ನಾನು ಧನ್ಯನಾದ, ಬನ್ನಿ ನಾನು ರಾಜಕ್ಕೆ ಬಂದು ಅಂತ. ಅವರು ಸ್ವೀಕಾರ ಮಾಡಿ ನನ್ನ ಜೊತೆ ನೀವು ಇವತ್ತು ದ್ವಾದಶಿ ನಿಮಗೆ ಬಡಿಸ್ತೀವಿ ಅಂಥೇಳಿ ಅವ್ರಿಗೆ ಇದು ಮಾಡ್ತಾರೆ. ಅವ್ರೇನಂತಾರೆ, ನಾನು ಭಾಳ ದೂರಿಂದ ಬಂದಿದ್ದೀನಿ, ನಾನು ದಣದಿದ್ದೀನಿ, ನಾವೆಲ್ಲರೂ ಶಿಷ್ಯರು ನಾವು ಇಲ್ಲೇ ನದಿ ಸ್ನಾನ ಮಾಡ್ಕೊಂಡು ಬರ್ತೀವಿ ಅಂತ. ಅವರು ಹೋಗಿಬಿಡ್ತಾರೆ. ಸೊ ಪ್ರಾಣ ಟೈಮ್ ಅದು ಟೈಮ್ ಇರುತ್ತೆ, ಅದು ಮಿಗ್ತಾ ಇರುತ್ತೆ. ಸೊ ಅವರು ಪ್ರೀಸ್ಟ್ ಇರ್ತಾರೆ, ನೋಡಿ ನೀವು ಇಷ್ಟು ಏಕಾದಶಿ ಮಾಡಿದ್ದು ಅದು ನಿಮ್ಮ ಪುಣ್ಯ ಸಿಗಲ್ಲ, ಪುಣ್ಯ ಅಲ್ಲದೆ ಅದು
ನೆಗೆಟಿವ್ ಇಫೆಕ್ಟ್ ಆಗುತ್ತೆ ನಾವು ಆ ಟೈಮಲ್ಲಿ ಮುರಿಲಿಲ್ಲ ಅಂದರೆ. ಸೊ ಅದಕ್ಕೆ ಏನಾಗಲ್ಲ, ನೀವು ಸ್ವಲ್ಪ ಒಂದು 3 ಡ್ರಾಪ್ಸು ನೀರು ತೊಗೊಂಬಿಡಿ ಅಂದ್ಬಿಡ್ತಾರೆ. ಯಾಕಂದರೆ ಏಕಾದಶಿಗೂ ನಾವು ಇದು ಮಾಡಬಾರ್ದು ಮತ್ತು ದುರ್ವಾಸ ಮುನಿಗೂ ಇದು ಮಾಡಬಾರ್ದು ಅಂತ. ಸೊ ಅದು ನೀರು ತೊಗೊಂಡು ಹಿಂಗೆ ತೊಗೋಬೇಕಾದ್ರೆ ಅವರು ಯೋಗಿ ಅಲ್ಲ, ಅದು ಎಷ್ಟೋ ದೂರ ಇದ್ದರೂ ಅವರು ನೋಡ್ಬೋದು. ಅದು ಮಾಡೋದು ನೋಡಿದ ತಕ್ಷಣ ಅಪಿಯರ್ ಆಗಿಬಿಡ್ತಾರೆ ಅವರು. ಸಿಕ್ಕಾಪಟ್ಟಿ ಬೇರ್ತಾರೆ, ನೀನು ನನ್ನ ಸ್ವಾಗತ ಮಾಡಿದೀಯಾ, ನೀ ರಾಜರ, ನೀ ಭಕ್ತರ, ನೀನು ನನಗೆ ಈ ಥರ ಮಾಡೋದ ನೀನು ಅಂಥೇಳಿ ಸಿಕ್ಕಾಪಟ್ಟಿ ಕೋಪ ಆಗುತ್ತೆ. ದುರ್ವಾಸ ಮುನಿ ತುಂಬ ಕೋಪ. ಸೊ ಅವರು ಹೇರ್ಸ್ ಇದಿರುತ್ತೆ, ಕರ್ಲಿ ಹೇರ್ಸ್ ಇದರಿಂದ ಮಾಡಿ ಒಂದು ಗೋಸ್ಟ್ ಥರ, ಒಂದು ಡೆಮನ್ ಥರ ಕ್ರಿಯೇಟ್ ಮಾಡಿ ಅಂಬರೀಷ್ ಮಹಾರಾಜ್ ಕಡೆ ಒಗೆದ್ಬಿಡ್ತಾರೆ, ಅವ್ನಿಗೆ ಹಾನಿ ಮಾಡೋಕ್ಕೆ, ಅವ್ನು ಕೊಲ್ಲಕ್ಕೆ. ಆದರೆ ಅಂಬರೀಷ್ ಮಹಾರಾಜು ಸೈಲೆಂಟಾಗಿ ಏನು ಅನ್ನಲಾರದೆ ಭಗವಂತನ ಶರಣ್ ಮಾಡ್ಕೊಂಡು ಸುಮ್ಮನೆ ನಿಂತುಬಿಡ್ತಾರೆ ಅವರು. ಅವಾಗ ಏನಾಗತ್ತೆ, ಸುದರ್ಶನ್ ಚಕ್ರ ನಾರಾಯಣಿಂದ ಬಂದುಬಿಟ್ಟು ಅದು ಡೆಮನನ್ನು ಕ್ರಿಯೇಟ್ ಮಾಡಿದ್ದು ದುರ್ವಾಸ ಮುನಿ ಅದನ್ನು ಹೊಡೆದ್ಬಿಟ್ಟು ಆಮೇಲೆ ಅಂಬರೀಷ್ ಮಹಾರಾಜ್ಗೆ ಬೆನ್ನತ್ತಕ್ಕೆ ಹೋಗುತ್ತೆ. ಅಂಬರೀಷ್ ಮಹಾರಾಜ್ ದುರ್ವಾಸ ಮುನಿಗೆ ಬೆನ್ನತ್ತತ್ತೆ. ದುರ್ವಾಸ ಮುನಿ ಎಲ್ಲಿ ಓಡಿ ಹೋಗ್ತಾರೆ, ಅವರು ನೀರಲ್ಲಿ ಹೋಗ್ತಾರೆ, ಕೇವಲ್ಲಿ ಹೋಗ್ತಾರೆ, ಏನಾದರೂ ಬಿಡಲ್ಲ ಅದು. ಸೊ ಫೈನಲಿ ಫಸ್ಟು ಅವರು ಬ್ರಹ್ಮನ ಹತ್ರ ಹೋಗ್ತಾರೆ, ನನಗೆ ಇದನ್ನು ಕೊಡಿ, ಸೊಲ್ಯೂಷನ್ ಕೊಡಿ, ಹಿಂಗಾಗಿದೆ ಅಂತ. ಇಲ್ಲ, ಇದು ಸುದರ್ಶನ್ ಚಕ್ರ ನನಗೇನು ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಶಿವನ ಹತ್ರ ಹೋಗ್ತಾರೆ, ಶಿವ ಅಂತಾರೆ ನನಗೂ ಏನೂ ಮಾಡೋಕ್ಕಾಗಲ್ಲ. ಫೈನಲಿ ವೈಕುಂಠಕ್ಕೆ ಹೋಗ್ತಾರೆ, ನಾರಾಯಣ ಹತ್ರ. ನಾರಾಯಣ ಅಂತಾರೆ ನನಗೂ ಏನೂ ಮಾಡೋಕ್ಕಾಗಲ್ಲ, ಸುದರ್ಶಕ್ರ ನಾನು ಇರ್ಬೋದು, ನಾನೇನು ಬಿಟ್ಟಿಲ್ಲ, ಅದು ನನ್ನ ಭಕ್ತರದ ಪ್ರೊಟೆಕ್ಟ್ ಮಾಡೋಕ್ಕೆ ತಾನಾಗೇ ಹೋಗಿದೆ. ಆದರೆ ಒಂದು ನಿಮಗೆ ಹೇಳಬಲ್ಲೆ, ನೀನು ವಾಪಸ್ ಅಂಬರೀಷ್ ಮಹಾರಾಜ್ ಹತ್ರ ಹೋಗಿ ನೀವು ಅವ್ರದ್ದು ಶರಣಾಗು. ಮತ್ತು ತಿರ್ಗಾ ವಾಪಸ್ ಬಂದು ಬರಬೇಕಾದ್ರೆ 1 year ಆಗಿರುತ್ತೆ. ಅಂಬರೀಷ್ ಮಹಾರಾಜು ಅಲ್ಲಿವರೆಗೂ ಏನೂ ತಿಂದಿರಲ್ಲ ಅವರು. ಇದು ಟೈಮ್ ಡ್ಯೂರೇಷನ್ ಇದೆ ಅಲ್ಲ ಎಲ್ಲ ಕಡೆ ಹೋಗಿ ಬರೋಕ್ಕೆ. ಅಲ್ಲಿ ಬಂದು ಅವರು ಶರಣಾಗ್ತಾರೆ. ಆವಾಗ ಅಂಬರೀಷ್ ಮಹಾರಾಜ್ ಅಂತಾರೆ, ನನಗೆ ಯಾಕೆ ಶರಣ್ ಮಾಡ್ತೀನಿ, ನೀ ದೊಡ್ಡ ಯೋಗಿ, ಅವ್ರಿಗೆ ಕೋಪ ಮಾಡ್ಕೊಳ್ಳಲ್ಲ. ನಾವಾಗಿದ್ರೆ ಏನು ಮಾಡ್ತೀವಿ, ನಾ ಹೇಳಿದ್ನಲ್ಲ ನನಗೆ ಮಾಡಬಾರ್ದು ನೀವು ಅಂತ ಅವ್ರನ್ನೇ ನಾವು ಹಠಾಸ್ತೀವಿ. ಆದರೆ ಅವನು ಹಂಗೆ ಮಾಡಲ್ಲ, ಅವನು ಎಬ್ಬಿಸ್ಬಿಟ್ಟು ಅಪ್ಕೋತಾನೆ. ಅವಾಗ ಅದನ್ನು ಅಪ್ಕೊಂಡಿದ್ದು ನೋಡಿ ಸುದರ್ಶನಕರ ವಾಪಸ್ ಹೋಗ್ಬಿಡುತ್ತೆ. ಸೊ ಭಕ್ತ ಹಿಂಗೆ. ಸೊ ನಾವು ಯಾವಾಗಲೂ ಬೇರೆದವ್ರಿಗೆ ಅವನು ಎಷ್ಟೇ ಇದಾಗಲಿ ನಾವು ಅವ್ರನ್ನ ಕೀಳಾಗಿ ನೋಡಬಾರ್ದು. ಸೊ ಅದಕ್ಕಂತಾರ ಪ್ಯೂರ್ ಡಿವೋಟಿ. ಈಗ ಸಾಧಾರಣ ಅಂಬರೀಷ್ ಮಹಾರಾಜು ನೀರಲ್ಲೇ ನಡೀತಾರ, ಅದು ಬೇರೆ ಇದಕ್ಕೆ ಹೋಗೋಕ್ಕಾಗತ್ತಾ, ಏನೂ ಇಲ್ಲ. ಆದರೆ ಭಗವಂತ ಹೇಗೆ ಪ್ರೊಟೆಕ್ಟ್ ಮಾಡಿದ್ದಾರೆ ನೋಡಿ, ಅದು ಇಂಪಾರ್ಟೆಂಟು. ಸೊ ಯಾವಾಗದು ಬರುತ್ತೆ, ನಾನು ಫುಲ್ಲು ಶರಣಾಗಬೇಕು, ನಾನು ಅದನ್ನೇ ಮಾಡ್ತಾ ಇರಬೇಕು. ಒಂದು ಇನ್ನೊಬ್ಬರಿಗೆ ಯಾವಾಗಲೂ ಒಳ್ಳೆಯದೇ ಬಯಸಬೇಕು, ಕೆಟ್ಟದ್ದು ಬಯಸಬಾರ್ದು. ಅವನು ಭಕ್ತರಾಗಲಿ ಅವ್ನು ಭಕ್ತ ಇರಲಾರಾಗಲಿ, ಅದಕ್ಕಂತಾರ ದಯೆ. ಇದರಿಂದ ನಾವೇನು ಕಲ್ಕೋತೀವಿ, ನಾವು ಭಕ್ತರಾಗಬೇಕು. ಯಾರ್ದು ಹೈಯೆಸ್ಟ್ ಪೊಸಿಷನ್ನು, ಕೃಷ್ಣ ಮತ್ತು ಭಕ್ತರದ್ದು ಕಾಂಪಿಟೇಷನ್ ನಡೀತಾ ಇರುತ್ತೆ. ಭಕ್ತ ಏನಂತಾನೆ ನೀನೇ ಹೈಯೆಸ್ಟು, ನೀನೇ ಗ್ರೇಟೆಸ್ಟು. ಆದರೆ ಕೃಷ್ಣ ಏನಂತಾನೆ ನೀನೇ ಹೈಯೆಸ್ಟು ಅಂತ. ಸೊ ಆ ಕಾಂಪಿಟೇಷನಲ್ಲಿ ಯಾರು ಗೆಲ್ತಾರೆ, ಭಕ್ತನೇ ಗೆಲ್ತಾನೆ. ಆದರೆ ಭಕ್ತ ನೀನೇ ಅಂತ ಅವ್ರು ಅಂತಾರೆ. ಆ ಲೆಕ್ಕಾಚಾರ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಇವತ್ತು ಏನು ತಿಳ್ಕೊತೀವಿ ಸಮರಿ, ನಾವು ಯಾಕೆ ಈ ಜಗತ್ತಲ್ಲಿ ಬಂದಿದ್ದೀವಿ, ಏನು ಮಾಡಿದ್ದೀವಿ, ಏನು ಇಚ್ಛಾಪಟ್ಟಿದ್ದೀವಿ, ಅದ್ರ ಪ್ರಕಾರ ನಾವು ಇಲ್ಲಿ ಬಂದಿದ್ದೀವಿ. ಮತ್ತು ನಾವು ಹೇಗೆ ವಾಪಸ್ ಹೋಗಬೇಕು ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀವಿ. ಭಾಳ ಜನ ಕ್ವಶನ್ ಕೇಳ್ತಾರೆ, ನಾವು ಎಲ್ಲಿಂದ ಬಂದಿದ್ದೀವಿ, ಭಗವಂತ ಈ ಜಗತ್ತು ಯಾಕೆ ಕ್ರಿಯೇಟ್ ಮಾಡಿದ್ದಾನೆ, ಅದರ ಪರ್ಪಸ್ ಏನು ಅಂತ. ಅದು ಏನೂ ಗುರ್ತಿರಲ್ಲ. ಇವತ್ತು ನಾವು ಎರಡೂ ಅರ್ಥ ಮಾಡ್ಕೊಂಡಿವಿ. ನಾವು ಯಾಕೆ ಇಲ್ಲಿ ಬಂದಿದ್ದೀವಿ, ನಮ್ಮದು ಪರ್ಪಸ್ ಏನು,
ಮತ್ತು ನಾವು ವಾಪಸ್ ಎಲ್ಲಿಗೆ ಹೋಗಬೇಕು ಮತ್ತು ಏನು ಮಾಡಿದರೆ ನಾವು ಹೋಗ್ತೀವಿ ಅಂತ. ಸೊ ಯಾರಿಗಾರ ಏನಾರ ಪ್ರಶ್ನೆ ಇದೆಯಾ? ಏಕೆಂದರೆ ನಾರಾಯಣ್ ಪ್ರಭು ಅವರು ಇನ್ನೊಂದು 10 ನಿಮಿಷ ಮಾತಾಡ್ತಾರೆ ಶಿವನ ಬಗ್ಗೆ. ಸೊ ಬಟ್ ಸ್ಟಿಲ್ ಯಾರಿಗಾರ ಎರಡು ಪ್ರಶ್ನೆ ಇದ್ದರೆ ಅಥವಾ ಒಂದು ಪ್ರಶ್ನೆ ಇದ್ದರೆ ಯಾರು ಕೇಳ್ಬೋದು ನನಗೆ. ಇಲ್ಲಾಂದ್ರೆ ನಾ ಪ್ರಶ್ನೆ ಕೇಳ್ತೀನಿ ನಿಮಗೆ, ನೀವು ಕೇಳಿಲ್ಲ ಅಂದರೆ. ಹಾಂ, ಹೌದು. ಭಾಗವತ ಅಂದರೆ ಭಕ್ತರು ಇದು ಏನಂತಾರೆ, ಕೃಷ್ಣನೇ ಹೊಗಳ್ತಾರೆ. ಈಗ ಅಂಬರೀಷ್ ಮಹಾರಾಜ್ ಹೇಳಿದ್ನಲ್ಲ, ಅದರಿಂದ ಇದು. ಆಮೇಲೆ ಅರ್ಜುನ, ಭೀಷ್ಮದೇವ, ಕುಂತಿ ಮಹಾರಾಣಿ, ಭಕ್ತರು ಕೃಷ್ಣನ ಬಗ್ಗೆ ಹೊಗಳ್ತಾರೆ. ಅದು ಭಾಗವತಮ್. ಸೊ ಫಸ್ಟು ನಾವು ಭಗವದ್ಗೀತಾ ಓದಿದರೆ ಯಾರು, ಭಗವಂತ ಯಾರು, ನಮ್ಮ ಸ್ಥಾನ ಏನು, ಭಗವಂತನ ಸ್ಥಾನ ಅನ್ನೋದು ಗುರ್ತಾಗತ್ತೆ. ಅದು 3 ಟೈಮ್ಸ್ ಓದಬೇಕು. 1 ಟೈಮ್ ಓದಿದರೆ ಗುರ್ತಾಗಲ್ಲ. ಆಮೇಲೆ ನಾವು ಒಂದು ಭಕ್ತರ ಗೈಡೆನ್ಸಿಂದ ಓದಬೇಕು. ನೆಕ್ಸ್ಟು ನಾನು ಭಾಗವತಮ್ ಓದಬೇಕು. ಭಾಗವತಮ್ ಇನ್ನೂ ಕ್ಲಾರಿಟಿ ಕೊಡುತ್ತೆ. ಅದು ರಾಮಾಯಣನೂ ಬರುತ್ತೆ, ಅದರಲ್ಲಿ ಮಹಾಭಾರತ ಬರುತ್ತೆ, ಶಿವನ ಬಗ್ಗೆನೂ ಬರುತ್ತೆ. ಆಮೇಲೆ ನಾರದ ಮುನಿ ಬರ್ತಾರೆ. ಸೊ ಅವರು ಎಲ್ಲ ಭಕ್ತರು ಕೃಷ್ಣನ ಹೊಗಳ್ತಾರೆ. ಅದು ಹಾಗೆ. ಮತ್ತು ಯಾರ್ದಾರ ಇವತ್ತಿನ ಟಾಪಿಕ್ ಅದು ಜನರಲ್ ಆಯಿತು. ಇವತ್ತಿನ ಟಾಪಿಕ್ ಯಾರಿಗಾರ ಕ್ವಶನ್ ಇದ್ದರೆ ಕೇಳಿ. ಎಲ್ಲರಿಗೆ ಅರ್ಥ ಆಯ್ತಾ? ಎಷ್ಟು ಜನ ಇಲ್ಲಿ ಭಗವದ್ಗೀತಾ ಓದಿಲ್ಲ? ಎಷ್ಟು ಜನ ಭಗವದ್ಗೀತಾ ಓದಿಲ್ಲ? ಸುಮಾರು ಜನ ಇದ್ದೀರಾ. ನಿಮಗೆ ಅರ್ಥ ಆಗಲಿ ಬಿಡಲಿ, ಭಗವದ್ಗೀತಾ ಓದಬೇಕು. ಇಂಟ್ರಡಕ್ಷನ್ ಓದಿ ಸಾಕು. ಭಗವದ್ಗೀತಾ ಶಿವ ಪಾರ್ವತಿ ಹೇಳ್ಕೊಡ್ತಾ ಇರೋದು. ಭಗವದ್ಗೀತಾ ಓದಿದರೆ ಏನಾಗತ್ತಂತ ಸ್ಟಾರ್ಟಿಂಗ್ ಇಂಟ್ರಡಕ್ಷನಲ್ಲಿದೆ. ಅದು ಗೀತಾ ಮಹಾತ್ಮೆ ಅಂತಾರೆ. ಅದು ನಮ್ಮದು ಫುಲ್ ಕರ್ಮ ನಾಶ ಮಾಡ್ಕೋಬೇಕಂದ್ರೆ ನಾವು ಭಗವದ್ಗೀತಾ ಓದಬೇಕು. ಅರ್ಥ ಆಗಿಲ್ಲ ಅಂದರೆ ಭಾವಾರ್ಥ ಓದಬೇಕು. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಭಕ್ತರ ಹತ್ರ ಬಂದು ಪ್ರಶ್ನೆ ಮಾಡಬೇಕು. ಸೊ ಭಗವಂತ ಏನಂತಾನೆ, ಯಾರು ನನ್ನ ಹತ್ರ ಬರ್ತಾರೆ ನಾನು ಇನ್ನೂ ಅವನ ಹತ್ರ ಹೋಗ್ತೀನಿ. ಅಂದರೆ ನಾನು 1 ಹೆಜ್ಜೆ ಹಾಕಿದರೆ ಭಗವಂತ 10 ಹೆಜ್ಜೆ ಹಾಕ್ತಾರೆ. ಅವನು ಇನ್ನೂ ಖುಷಿ ಆಗ್ತಾನೆ. ಈಗ ಮನೆಯಲ್ಲಿ ಮಗ ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ರೆ ಎಷ್ಟು ವರ್ಷ ಆದಮೇಲೆ ತಂದೆ ತಾಯಿ ಯೋಚನೆ ಮಾಡ್ತಿರ್ತಾರೆ, ನನ್ನ ಮಗ ಹೇಗೆ ಇದ್ದಾನೆ ಅಂತ. ವಾಪಸ್ ಬಂದರೆ ರಿಯಲ್ ಪ್ರೀತಿ ತಂದೆ ತಾಯಿ ಅವನು ಕರ್ಕೊಂಬಿಟ್ಟು ಅಪ್ಕೋತಾರೆ ಅವನಿಗೆ. ಅದಕ್ಕಿಂತ ಶ್ರೇಷ್ಠ ನಮ್ಮ ಭಗವಂತ. ಅದಕ್ಕೆ ನಾವು ಯಾಕೆ ಇದು ಮಾಡಬಾರ್ದು? ಇಲ್ಲಿಗೆ ನಿಲ್ಲಿಸ್ತೀನಿ ನಾನು.